Hello everyone, welcome to Sanmargaha classes, Understanding Quadrilaterals. In this chapter, look at the question number 4. Regular polygon among the following figure is. Okay, so here regular polygon. So that is both ಅಂದ್ರೆ ಏನಿರ್ಬೇಕು ಆಲ್ ಸೈಡ್ಸ್ ಈಕ್ವಲ್ ಇರಬೇಕು. ಓಕೆ, ಸೊ ಅದೇ ರೀತಿ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್ ಇನ್ ಮೆಷರ್ ಇರಬೇಕು. ಸೊ ಓಕೆ, ರೆಗ್ಯುಲರ್ ಪಾಲಿಗಾನ್ಸ್ ಅಲ್ಲಿ ಎಲ್ಲ ಸೈಡ್ಸ್ ಈಕ್ವಲ್ ಅಂತ ಇರಬೇಕು, ಹಾಗೆ ಆಂಗಲ್ಸ್ ಕೂಡ ಈಕ್ವಲ್ ಮೆಷರ್ ಅಲ್ಲಿ ಇರಬೇಕು. ಸೊ ಫಸ್ಟ್ ಆಪ್ಷನ್ ನೋಡಿದ್ರೆ, ಸೊ ಇದು ಏನ್ ಹೇಳಿ ಪೆಂಟಾಗೋನ್. ಸೊ ಇಲ್ಲೇನಾಗಿದೆ 5 ಸೈಡ್ಸ್ ಇದೆ. ಸೊ ಇಲ್ಲಿ ಸೈಡ್ಸ್ ಬೇರೆ ಬೇರೆ ಇದೆ. ಸೊ ಇಲ್ಲಿ 2 ಆಂಗಲ್ ಮಾತ್ರ ಈಕ್ವಲ್ ಇದೆ, 90 ಡಿಗ್ರಿ ಇದೆ. ಸೊ ಹಾಗಾಗಿ ಇದು ಇರ್ರೆಗ್ಯುಲರ್ ಪೆಂಟಾಗೋನ್ ಆಗುತ್ತೆ. ಸೊ ಆಪ್ಷನ್ ಬಿ ಅನ್ನ ನೋಡಿ. ಸೊ ಇದೇನ್ ಹೇಳಿ ರೆಕ್ಟ್ಯಾಂಗಲ್, ಅಪೋಸಿಟ್ ಸೈಡ್ಸ್ ಅಷ್ಟೇ ಈಕ್ವಲ್ ಇರುತ್ತೆ. ಆಲ್ ಆಂಗಲ್ಸ್ ಈಕ್ವಲ್ ಇರುತ್ತೆ, ಬಟ್ ಅಪೋಸಿಟ್ ಸೈಡ್ಸ್ ಮಾತ್ರ ಈಕ್ವಲ್ ಇರುತ್ತೆ, ಎಲ್ಲ ಸೈಡ್ಸ್ ಈಕ್ವಲ್ ಇರೋದಿಲ್ಲ. ಸೊ ಹಾಗಾಗಿ ಇದು ಕೂಡ ಇರ್ರೆಗ್ಯುಲರ್ ಪಾಲಿಗಾನ್ ಆಯ್ತು. ಓಕೆ, ಆಪ್ಷನ್ ಸಿ ಅನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ 1 ಆಂಗಲ್ 90 ಡಿಗ್ರಿ ಇದೆ. ಸೊ ಉಳಿದಿರೋ ಆಂಗಲ್ ಬೇರೆ ಇರ್ಬೋದು. ಸೊ ಹಾಗೆ ಸೈಡ್ಸ್ ಕೂಡ ಎಲ್ಲ ಸೈಡ್ಸ್ ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ಇದು ಕೂಡ ರೆಗ್ಯುಲರ್ ಪಾಲಿಗಾನ್ ಆಗಿರ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ರೆಗ್ಯುಲರ್ ಪಾಲಿಗಾನ್ ಆಗ್ಬೇಕು ಅಂದ್ರೆ ಎಲ್ಲ ಸೈಡ್ಸ್ ಈಕ್ವಲ್ ಅಂತ ಇರ್ಬೇಕು, ಎಲ್ಲ ಆಂಗಲ್ಸ್ ಈಕ್ವಲ್ ಮೆಷರ್ ಅಲ್ಲಿ ಇರ್ಬೇಕು. ಸೊ ಆಪ್ಷನ್ ಡಿ ಅನ್ನ ನೋಡಿದ್ರೆ, ಸೊ ಆಪ್ಷನ್ ಡಿ, ಸೊ ಇದೇನಾಯ್ತು ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ಏನಿದೆ ಎಲ್ಲ ಸೈಡ್ಸ್ ಈಕ್ವಲ್ ಇರುತ್ತೆ, ಎಲ್ಲ ಆಂಗಲ್ಸ್ ಕೂಡ ಈಕ್ವಲ್ ಮೆಷರ್ ಇರುತ್ತೆ. ಸೊ ಆಲ್ ಆಂಗಲ್ಸ್ ಆರ್ 60 ಡಿಗ್ರಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ರೆಗ್ಯುಲರ್ ಪಾಲಿಗಾನ್ ಅಮಾಂಗ್ ದಿ ಫಾಲೋವಿಂಗ್ ಫಿಗರ್ ಈಸ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ಡಿ ಇಸ್ ದಿ ಕರೆಕ್ಟ್ ಒನ್. ಥ್ಯಾಂಕ್ ಯು.